12 ವ್ಯಕ್ತಿಗಳ ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಅವರಿಂದ 1,50,000 ಮೌಲ್ಯದ 51 IPL ಟಿಕೆಟ್ಗಳನ್ನು ಅವರಿಂದ ರಿಕವರಿ ಮಾಡಲಾಗಿದೆ. ಜೊತೆಗೆ 50,000 ನಗದು, 11 ಮೊಬೈಲ್ ಫೋನ್ಗಳು ಮತ್ತು ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರತಕ್ಕಂತಹ 2 ಲಕ್ಷ ನಗದನ್ನು ಕೂಡ ಇದರಲ್ಲಿ ಫ್ರೀಸ್ ಮಾಡಲಾಗಿದೆ. ಇದು ಕೂಡ ಈ ಸ್ಟೇಡಿಯಂ ಅಲ್ಲಿ ಕೊಡ್ತಕ್ಕಂಥ ಕೆಲವೊಂದು ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಹಾಗೆಯೇ ಕೆಲವೊಂದು ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು 3 ಅಥವಾ 4 ಪಟ್ಟು ಹೆಚ್ಚು ಹಣಕ್ಕೆ ಸಾರ್ವಜನಿಕರಿಗೆ ಮಾರಾಟ ಬರ್ತಕ್ಕಂಥದ್ದು, ಈ ರೀತಿಯ ಅಂಶಗಳು ಕಂಡು ಬಂದಿದ್ದೇವೆ. ಇಂತಹ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕೂಡ ಏನಾದರೂ ಕಂಡು ಬಂದರೆ, ನೀವು ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಹೋದಾಗ ಅಲ್ಲಿ ಕಂಡು ಬಂದಲ್ಲಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನಾವು ಇದ್ರ ಬಗ್ಗೆ ಕ್ರಮ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಸಾರ್ವಜನಿಕರು ಗಮನಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಅಧಿಕಾರಿ ಸಿಬ್ಬಂದಿಗಳೆಲ್ಲ ಅಲ್ಲಿ ಈ ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನು ಕೆಲವು ವರ್ಕರ್ಗಳಿಗೆ ಮತ್ತು ಇವರಿಗೆಲ್ಲ ಕೊಡ್ತಾರೆ ಅಲ್ಲಿ ಇರ್ತಕ್ಕಂಥದ್ದು. ಅದನ್ನು ಅವರು ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥದ್ದು, ಅವರು ಅದನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಹೆಚ್ಚು ಹಣಕ್ಕೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅಂದರೆ ಕಾಂಪ್ಲಿಮೆಂಟರಿ ಟಿಕೆಟ್ಗಳು ದುರುಪಯೋಗ ಆಗಿರೋದು ಕಂಡು ಬಂದಿದೆ.